ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ದಿನ ಹೊಸ ಉದ್ಯೋಗದ ಮಾಹಿತಿ ನಾವು ನೀಡ್ತಾ ಇದ್ದೀವಿ. ಇಂಡಿಯನ್ ಏರ್ಫೋರ್ಸಿಗೆ ಸಂಬಂಧಪಟ್ಟಂಥದ್ದು. ಇಂಡಿಯನ್ ಏರ್ಫೋರ್ಸಿಗೆ ಸಂಬಂಧಪಟ್ಟಂಥ ಆಫ್ಕ್ಯಾಟ್ ಪರೀಕ್ಷೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಆಫ್ಕ್ಯಾಟ್ ಅಂತಂದರೆ ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಹೇಳಿ. ಇದರಲ್ಲಿ ಸಾಧಾರಣವಾಗಿ 2 ಬ್ರ್ಯಾಂಚಸ್ ಇರುತ್ತೆ, ಫ್ಲೈಯಿಂಗ್ ಬ್ರ್ಯಾಂಚ್ ಮತ್ತು ಗ್ರೌಂಡ್ ಡ್ಯೂಟಿ ಅಂತ. ಗ್ರೌಂಡ್ ಡ್ಯೂಟಿನಲ್ಲಿ ಟೆಕ್ನಿಕಲ್ ಗ್ರೌಂಡ್ ಡ್ಯೂಟಿ ಇರುತ್ತೆ, ನಾನ್ ಟೆಕ್ನಿಕಲ್ ಕೂಡ ಇರುತ್ತೆ. ಇದಲ್ಲದೆ NCC ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ. ಇದೆಲ್ಲದಕ್ಕೂ ಅರ್ಜಿಗಳನ್ನು ಕರೆದಿದ್ದಾರೆ. ಈಗ ನೋಡೋಣ ಬನ್ನಿ, ಲಾಸ್ಟ್ ಡೇಟ್ ಯಾವತ್ತು ಅಂತ. ಲಾಸ್ಟ್ ಡೇಟ್ 1 ಜುಲೈ 2025 ಇದೆ. ಅಷ್ಟರ ಒಳಗೆ ಎಲಿಜಿಬಲ್ ಇರುವವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸಬೇಕಾಗತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದ್ರಿಂದ ನಿಮಗೆ ಎಲಿಜಿಬಿಲಿಟಿ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ. ಆನ್ಲೈನ್ ಎಕ್ಸಾಮು 23-24 ಆಗಸ್ಟ್ 2025 ಅಂತ ಅವರು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಅರ್ಜಿ ಸಲ್ಲಿಸಿ ಕಡೆ ದಿನಾಂಕ ಏನಾಗಿರುತ್ತೆ ಅಲ್ಲಿಂದ 2 ತಿಂಗಳ ಒಳಗೆ ನಿಮಗೆ ಎಲ್ಲ ಪರೀಕ್ಷೆಗಳು ಕೂಡ ಮುಗಿಯುತ್ತೆ ಎನ್ನುವ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಇಂತಹ ವಿಡಿಯೋಗೆ ನೀವು ಲೈಕ್ ಬಟನ್ ಕೊಡೋದಲ್ದಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಉದ್ಯೋಗ ಮಾಹಿತಿ ಸಿಗ್ತಾ ಹೋಗುತ್ತೆ. ಆಫ್ಕ್ಯಾಟ್ನಲ್ಲಿ ಈಗ ಆಲ್ರೆಡಿ ಹೇಳಿದ ಹಾಗೆ ಫ್ಲೈಯಿಂಗ್ ಬ್ರ್ಯಾಂಚು, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ಲು, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಂತ ಇರುತ್ತೆ. ಹಾಗೂ NCC ಸ್ಪೆಷಲ್ ಎಂಟ್ರಿ ಫ್ಲೈಯಿಂಗ್ ಬ್ರ್ಯಾಂಚಸ್ಗೆ ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ವಯಸ್ಸಿಗೆ ಬಂದಾಗ ಈ ಫ್ಲೈಯಿಂಗು ಮತ್ತು NCC ಸ್ಪೆಷಲ್ ಎಂಟ್ರಿ ಇದೆಯಲ್ಲ, ಅದಕ್ಕೆ 20ರಿಂದ 24 ಒಳಗಿರಬೇಕು ನಿಮ್ಮ ವಯಸ್ಸು. ಹಾಗೂ ಗ್ರೌಂಡ್ ಡ್ಯೂಟಿಗೆ ಹೋದಾಗ ಅಲ್ಲಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಇರುತ್ತೆ, ಅಲ್ಲಿ 20ರಿಂದ 26 ವರ್ಷ ಇದ್ರೂ ನಡೆಯುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಇಲ್ಲಿ ಟೈಪ್ಸ್ ಆಫ್ ಕಮಿಷನ್ ಅಂತ ಹೇಳ್ತಿದ್ದೀವಿ. ಇದು ಶಾರ್ಟ್ ಸರ್ವಿಸ್ ಕಮಿಷನ್ ಆಗಿರುತ್ತೆ, ಪರ್ಮನೆಂಟ್ ಕಮಿಷನ್ ಆಗಿರೋದಿಲ್ಲ. ನಿಮ್ಮನ್ನು ಆಯ್ಕೆ ಮಾಡೋದು ಶಾರ್ಟ್ ಸರ್ವಿಸ್ ಕಮಿಷನ್ಗೆ ಫಾರ್ ಮೆನ್ ಆ್ಯಂಡ್ ವಿಮೆನ್ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಎಜುಕೇಷನ್ಗೆ ಬಂದಾಗ ಈ ಫ್ಲೈಯಿಂಗ್ ಬ್ರ್ಯಾಂಚ್ ಅಂತ ಹೇಳಿದ್ವಲ್ಲ, ಫ್ಲೈಯಿಂಗ್ ಬ್ರ್ಯಾಂಚ್ಗೆ ಕಂಪಲ್ಸರಿಯಾಗಿ 10+2ನಲ್ಲಿ ಅಂದರೆ SLC PUCನಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸು ಓದಿರಲೇಬೇಕಾಗತ್ತೆ. ಜೊತೆಗೆ ಯಾವುದೇ ಗ್ರ್ಯಾಜುಯೇಷನ್ ಆದರೂ ಸರಿ ಅಥವಾ ಇಂಜಿನಿಯರಿಂಗ್ ಆಗ್ಬೋದು, ಯಾವುದೇ ಆಗ್ಬೋದು, ನೀವು ಪಡೆದಿರಲೇಬೇಕಾಗತ್ತೆ. ಸೊ ಗ್ರ್ಯಾಜುಯೇಟ್ ಎಂಟ್ರಿ ಲೆವೆಲ್ ಆಫ್ಕ್ಯಾಟ್ ಇದಾಗಿರುತ್ತೆ. ಗ್ರೌಂಡ್ ಡ್ಯೂಟಿನಲ್ಲಿ ನೀವು ಈಗ ಆಲ್ರೆಡಿ ಹೇಳಿದ್ವಿ, ಬ್ರ್ಯಾಂಚಸ್ಸಲ್ಲಿ ಗ್ರೌಂಡ್ ಡ್ಯೂಟಿನಲ್ಲಿ ಟೆಕ್ನಿಕಲ್ಲು ನಾನ್ ಟೆಕ್ನಿಕಲ್ ಅಂತ ಇದೆ ಅಂತ. ಅದರಲ್ಲಿ ಟೆಕ್ನಿಕಲ್ಗೆ ಬಂದಾಗ ಎಜುಕೇಷನ್ನು ಇಂಜಿನಿಯರಿಂಗ್ಸ್ಗೆ ಸಂಬಂಧಪಟ್ಟಿರೋವಂಥದ್ದು, ಎಲೆಕ್ಟ್ರಾನಿಕ್ಸು ಮತ್ತು ಮೆಕ್ಯಾನಿಕಲ್ ರಿಲೇಟೆಡ್ ಆಗಿ ಅವರು ಕರೆದಿದ್ದಾರೆ. ನೀವು ಅಡ್ವರ್ಟೈಸ್ಮೆಂಟ್ಸ್ನ ಕಡೆವರೆಗೂ ಓದಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಕಡೆಯಲ್ಲಿ ಎಲ್ಲವನ್ನು ತಿಳಿಸಿದ್ದೇನೆ, ಕಡೆಯವರೆಗೂ ನೋಡಿ ನೀವು. ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ಗೆ ಬಂದಾಗ ಅಲ್ಲಿ ನಮಗೆ ವೆಪನ್ ಸಿಸ್ಟಮ್ಸು, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಾಜಿಸ್ಟಿಕ್ಸು, ಅಕೌಂಟ್ಸು, ಎಜುಕೇಷನ್ನು, ಮೆಟ್ರಾಲಜಿ, ಲಾ ಅಂತ ಹೇಳಿ ಹಲವು ವಿಭಾಗಗಳಿವೆ. ಇದಕ್ಕೆ ಎಜುಕೇಷನ್ ಏನು ಬೇಕಾಗತ್ತೆ ಅಂದರೆ 10+2 ಮ್ಯಾಥ್ಸ್ ಅಥವಾ ಫಿಸಿಕ್ಸಲ್ಲಿ ಓದಿದ್ದಲ್ದಲೇ ಇಂಜಿನಿಯರಿಂಗು ಅಥವಾ ಎನಿ ಡಿಗ್ರಿ ಆಗಿದ್ದರೂ ಸಾಕು ಅಂತಾರೆ. ಮತ್ತು ಕೆಲವು ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಆಗಿದ್ದರೂ ಪರವಾಗಿಲ್ಲ, ನೀವು 10+2ರಲ್ಲಿ ಮ್ಯಾಥ್ಸು ಫಿಸಿಕ್ಸು ಓದಿಲ್ಲದೆ ಇದ್ದರೂ ಪರವಾಗಿಲ್ಲ. BCom, BBA, CA, CMA, CS, CFA, BSc ಇನ್ ಫೈನಾನ್ಸ್ ಮಾಡ್ಕೊಂಡಿದ್ರು ಸಾಕು, ಅಥವಾ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ರು ನೀವು ಅರ್ಹರಿರ್ತೀರಿ ಅಂತ ಅವರು ತಿಳಿಸಿದ್ದಾರೆ. ಆನ್ಲೈನ್ ಟೆಸ್ಟ್ಗೆ ಬರೋಣ. ಆನ್ಲೈನ್ ಟೆಸ್ಟು 2 ಗಂಟೆದಿರುತ್ತೆ, 100 ಪ್ರಶ್ನೆಗಳಿರುತ್ತೆ, 300 ಅಂಕಗಳಿರುತ್ತೆ. ಯಾವುದಾದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂದರೆ ಜನರಲ್ ಅವೇರ್ನೆಸ್, ವರ್ಬಲ್ ಎಬಿಲಿಟಿ ಇನ್ ಇಂಗ್ಲೀಷ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗು, ಮಿಲಿಟರಿ ಆಪ್ಟಿಟ್ಯೂಡ್ ಟೆಸ್ಟ್ಗಳ ಬಗ್ಗೆ ಅವರು 100 ಪ್ರಶ್ನೆಗಳನ್ನು ಕೇಳ್ತಾರೆ. 300 ಅಂಕಗಳದಾಗಿರುತ್ತೆ. 2 ಗಂಟೆಯ ಈ ಪರೀಕ್ಷೆ ಇರುತ್ತೆ. ಈ ವಿಡಿಯೋಗೆ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಮತ್ತೆ ಕೊಡಿ. ಈಗ ಕೊಟ್ಟಷ್ಟು ನಮಗೆ ಪ್ರೋತ್ಸಾಹ ಸಿಕ್ಕಿದಾಗತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂದರೆ ಇಡೀ ಭಾರತದಲ್ಲಿ ಇವರು ಪರೀಕ್ಷೆ ಕಂಡಕ್ಟ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು, ಮಂಗಳೂರು ಹಾಗೂ ಬೆಳಗಾವಿನಲ್ಲಿ ಇವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸಂಬಳಕ್ಕೆ ಬಂದಾಗ ಪ್ರಾರಂಭದಲ್ಲಿ ಬೇಸಿಕ್ಕು 56,100ರಿಂದ ಶುರುವಾಗುತ್ತೆ ಆ ಪೇ ಸ್ಕೇಲು.
ಜೊತೆಗೆ ಇಲ್ಲಿ ಫ್ಲೈಯಿಂಗ್ ಅಲೋಯನ್ಸ್, ಟ್ರಾನ್ಸ್ಪೋರ್ಟ್ ಅಲೋಯನ್ಸ್, ಟೆಕ್ನಿಕಲ್ ಅಲೋಯನ್ಸ್ ಅಂತ ಹಲವು ನಿಮಗೆ ಸೌಲಭ್ಯಗಳೆಲ್ಲ ಸಿಗುತ್ತೆ. ಬಹಳ ಮುಖ್ಯವಾಗಿ ಇನ್ಶೂರೆನ್ಸ್ 1 ಕೋಟಿಗೆ ಮಾಡಿರ್ತಾರೆ. ನಿಮಗೆ ಬೇಕಾಗೋದು ಕಾಂಟ್ಯಾಕ್ಟ್ ನಂಬರ್ಸಲ್ಲಿ ನಿಮಗೆ ಏನಾದರೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅದಕ್ಕೋಸ್ಕರ ಅವರು ಫೋನ್ ನಂಬರ್ಸು, ಟೋಲ್ ಫ್ರೀ ನಂಬರ್ಸು, ಇಮೇಲ್ ID ಎಲ್ಲ ಕೊಟ್ಟಿದ್ದಾರೆ. ಇವುಗಳನ್ನು ಬಳಸ್ಕೊಳ್ಳಿ ಅಂತ ಅವರು ತಿಳಿಸಿದ್ದಾರೆ. ಕಡೆಯದಾಗಿ ನಿಮ್ಮೆಲ್ಲರಿಗೂ ಬೇಕಾಗೋದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು, ಅಪ್ಲಿಕೇಶನ್ ಯಾವ ಲಿಂಕ್ ಮುಖೇನ ಹಾಕಬೇಕು ಅಂತ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿ. ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಟೈಟಲ್ಸ್ ಆದಮೇಲೆ MORE ಅನ್ನೋ ಪದ ಕಾಣಿಸುತ್ತೆ. ಆ ಪದದ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕ್ಗಳಲ್ಲಿ ನೀವು ಹೋಗಿ ವಿಶೇಷವಾಗಿ ಅಡ್ವರ್ಟೈಸ್ಮೆಂಟ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ನ ಕನಿಷ್ಠ 2 ಬಾರಿ ಆದರೂ ಓದಿದಾಗ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಹಾಗೂ ಅದರಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಗೊತ್ತಾಗೋದು ಲಾಸ್ಟ್ ಡೇಟ್ ಬಗ್ಗೆ, ಅಪ್ಲಿಕೇಶನ್ ಹಾಕೋದಕ್ಕೆ, ಹಾಗೂ ಇದು AFCATಗೆ ಸಂಬಂಧಪಟ್ಟಿರುವಂಥದ್ದು, ಎಕ್ಸಾಮ್ ಯಾವತ್ತು ನಡೆಯುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮಗೆ ಕೂಡಲೇ ನೀವು ಇಂಥ ಗೋಲ್ಡನ್ ಆಪರ್ಚುನಿಟಿಯನ್ನು ಬಿಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.